ಶುರು ಮಾಡೋಣ ಆಚಾರ್ಯ. ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಪೃಷ್ಟಂ ನಾಮಂ ನರಸಿಂಹಂ ವ್ಯಾಸಂ ನತ್ವಾ ಗುರುನ್ನಪಿ ಜಗನ್ನಾಥಾಖ್ಯೇನ ಪ್ರಿಯತೆ ಸೂತ್ರದೀಪಿಕಾ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಪದಶ್ಚ ಗಂಭೀರೈಃ ಆಖ್ಯೈರ್ಮಾಣೈರಖಂಡಿತೈಃ ಕುರ್ಬಾಮ್ಯಂತಿ ಭಕ್ತಿ ಶ್ರೀತೀರ್ಥವಾಕ್ ಭಕ್ತಿಕಲ್ಪಿತಕಲ್ಪೋऽಯಂ ಸತ್ಯಶ್ರೀಗತಕೇಸರಿ ವ್ಯಾಸತೀರ್ಥಭೂಯಾತಸ್ಮದಿಷ್ಟಾರ್ಥಸಿದ್ಧೇ. पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे. विद्यापीठविदाधारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत्. तेन विघ्नाः प्रणश्यन्ति सिद्धिञ्चित् मनोरथाः. ಮೂರು ಆಯ್ತು ಆಚಾರ್ಯ. ಎರಡನೇ ದ್ವಿತೀಯ ಪಾದದಲ್ಲಿ ಮೂರು ಆಗಿದೆ ಆಚಾರ್ಯ. ಓಂ ಕರ್ಮಕರ್ತೃ ವ್ಯಪದೇಶಾಚ್ಚ ಓಂ. ಓಂ ಕರ್ಮಕರ್ತೃ ವ್ಯಪದೇಶಾಚ್ಚ ಓಂ. ಹಿಂದಿನ ಸೂತ್ರಗಳಲ್ಲಿ ಸರ್ವಗತನಾದವನು, ಸರ್ವತ್ರ ವ್ಯಾಪ್ತನಾದವನು ಯಾರು ಅಂತ ಅದರ ವಿಷಯದಲ್ಲಿ ಯುಕ್ತಿಯನ್ನು ಕೊಟ್ರು. ಪ್ರಸಿದ್ಧೋಪದೇಶ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಹೇಳಿ, ಜೀವ ಯಾಕೆ ಅಲ್ಲ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಅನುಪಪತ್ತೇಶ್ಚ ನ ಶಾರೀರಃ ಅಂತ ಹೇಳಿ, ಜೀವ ಅಥವಾ ಸೂರ್ಯ ಇವನು ಸರ್ವಗತ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ನಿಷೇಧ ಮಾಡೋದಕ್ಕಾಗಿ ಅನುಪಪತ್ತೇಸ್ತು ನ ಶಾರೀರಃ ಅಂತ ಆ ಸೂತ್ರವನ್ನು ಹೇಳಿದ್ರು. ಇನ್ನ ಈ ಕರ್ಮಕರ್ತೃ ವ್ಯಪದೇಶಾಚ್ಚ ಅಂತನೋ ಸೂತ್ರ ಇಲ್ಲಿ ಮತ್ತೆ ಜೀವನು ಅಲ್ಲ ಅಂತನ್ನೋದಕ್ಕೆ ಇನ್ನೊಂದು ಯುಕ್ತಿಯನ್ನು ಕೊಡ್ತಾರೆ. ಸರ್ವಗತನಾದವನು ಜೀವನಲ್ಲ ಅಂತನ್ನೋದಕ್ಕೆ ಮತ್ತೊಂದು ಯುಕ್ತಿ. ಇಲ್ಲಿ ವಿಷಯವಾಕ್ಯ ಏನು ಅಂತಂದ್ರೆ, ಆತ್ಮಾನಂ ಪರಸ್ಮೈ ಶಂಸತಿ ಅಂತನ್ನೋದು ವಿಷಯವಾಕ್ಯ. ಅಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ ಫುಡ್ ನೋಟ್ಸ್ ಅಲ್ಲಿ, ಆತ್ಮಾನಂ ಪರಸ್ಮೈ ಶಂಸತಿ ಐತರೆಯ ವಾಕ್ಯ. ಆಮೇಲೆ ಇಲ್ಲಿ ಕರ್ಮಕರ್ತೃ ವ್ಯಪದೇಶಾಚ್ಚ ಅಂತನೋ ಕಡೆಗೆ ಇಲ್ಲಿ ಕರ್ಮಕರ್ತೃ ಅಂತನೋ ಶಬ್ದಕ್ಕೆ ಭಾವಪ್ರಧಾನ ಅಂತಂತಾರೆ. ಭಾವಪ್ರಧಾನ ಅಂದ್ರೆ ಧರ್ಮವನ್ನು ತೋಳೋದು. ಕರ್ಮ ಶಬ್ದಕ್ಕೆ ಕರ್ಮತ್ವ ಅಂತ ಮಾಡ್ಕೊಳ್ಬೇಕು, ಕರ್ತೃ ಅಂತ ನಾವು ಶಬ್ದಕ್ಕೆ ಕರ್ತೃತ್ವ ಅಂತ ಮಾಡ್ಕೊಳ್ಬೇಕು. ಅಂದ್ರೆ ಕರ್ಮತ್ವ ಕರ್ತೃತ್ವ ವ್ಯಪದೇಶಾಚ್ಛ ಅಂತ ಹೀಗೆ ಸೂತ್ರದ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಅಂದ್ರೆ ಸರ್ವಗತೆ ವಸ್ತುನಿ ಆತ್ಮಾನಂ ಇತಿ ಕರ್ಮತ್ವಸ್ಯ, ಜೀವೇ ಚ ಶಂಸತಿ ಇತಿ ತದ್ವಿರುದ್ಧ ಕರ್ತೃತ್ವಸ್ಯ ವ್ಯಪದೇಶಾತ್. ಏನು ಸರ್ವಗತೆ ವಸ್ತುನಿ, ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ ಸೂತ್ರವನ್ನು ಆರಂಭಿಸಿಕೊಂಡು ಅಲ್ಲಿಂದ ವಿಚಾರ ಮಾಡಿದಂತೆ ಏತಮಸ್ಯಾಂ ಏತಂ ದಿವಿ ಏತಂ ವತೋ ಏತಂ ವಾಯೋ ಇತ್ಯಾದಿಯಾಗಿ ವಿಚಾರ ಮಾಡ್ತಾ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಹೇಳಿ, ಪೃಥ್ವಿಯಲ್ಲಿ ಇದ್ದಿದ್ದು ಯಾರು, ಸೂರ್ಯನಲ್ಲಿ ಇದ್ದಿದ್ದು ಯಾರು, ಚಂದ್ರನಲ್ಲಿ, ಹೀಗೆ ಒಂದೊಂದು ಕಡೆಗೆ ಯಾರಿದ್ದಾರೋ ಅವನೇ ಬ್ರಹ್ಮ ಅಂತ ಹೇಳಿ ಸರ್ವಗತನಾದ ವಸ್ತುವಿನ ವಿಚಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆ ಸರ್ವಗತವಾದ ವಸ್ತುವನ್ನು ವಿಚಾರ ಮಾಡುವ ಪ್ರಸಂಗದಲ್ಲೇನೆ ಆ ಸರ್ವಗತವಾದ ವಸ್ತುವಿನಲ್ಲೇನೆ ಆತ್ಮಶಬ್ದ ಪ್ರಯೋಗವನ್ನು ಮಾಡ್ತಾ ಆತ್ಮಾನಂ ಪರಸ್ಮೈ ಶಂಸತಿ ಅಂತ ಒಂದು ವಾಕ್ಯವನ್ನು ಉಪನಿಷತ್ತಿನಲ್ಲಿ ಪ್ರಯೋಗ ಮಾಡಿದ್ದು ಕಂಡಿದೆ. ಶಂಸತಿ ಅಂತ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಸ್ತೋತ್ರ ಮಾಡೋದು ಅಂತ ಅರ್ಥ. ಶಂಸತಿ ಯಾರನ್ನ? ಆತ್ಮಾನಂ ಪರಸ್ಮೈ,
ಆ ಆತ್ಮಶಬ್ದ ವಾಚ್ಯರಾದವರು ಯಾರೋ ಅವರನ್ನು ನಾನು, ಜೀವನಾದ ನಾನು ಸ್ತೋತ್ರ ಮಾಡುತ್ತೇನೆ ಅಂತ ಇಷ್ಟು ವಾಕ್ಯದ ಅರ್ಥ. ಅಲ್ಲಿ ಆತ್ಮ ಅಂದ್ರೆ ಯಾರು, ಯಾರನ್ನು ಆತ್ಮ ಅಂತ ಕರಿತಾ ಇದ್ದಾರೆ ಅಂತಂದ್ರೆ, ಇಷ್ಟುವರೆಗೆ ಸರ್ವಗತ ಅಂತ ಯಾರನ್ನು ವಿಚಾರ ಮಾಡ್ತಾ ಬಂದಿದ್ದಾರೆ ಅವರನ್ನು ಆತ್ಮ ಅಂತ ಕರಿತಾ ಇದೆ ಉಪನಿಷತ್ತು. ಆ ಸ್ತೋತ್ರಕ್ಕೆ ಕರ್ಮರಾದವ್ರು ಯಾರು? ಈಗ ಯಾವುದೇ ಒಂದು ಕ್ರಿಯೆಯನ್ನು ತಗೊಂಡ್ರೆ ಒಂದು ಕರ್ಮ ಅಂತ ಒಂದಿರುತ್ತೆ, ಒಂದು ಕರ್ತ ಅಂತ ಒಂದು ಇರುತ್ತೆ. ಅಹಂ ಅನ್ನಂ ಭುಕ್ತವಾನ್ ಅಂತ ನಾನಂದೆ ಅಂತ ಇಟ್ಕೊಳ್ರಿ, ನಾನು ಊಟ ಮಾಡಿದೆ. ಅಲ್ಲಿ ಕರ್ಮ ಯಾವುದು, ಕ್ರಿಯೆ ಯಾವುದು, ಕರ್ತ ಯಾರು ಅಂತ ಪ್ರಶ್ನೆ. ಅನ್ನ ಇದು ಕರ್ಮವಾಗತ್ತೆ, ಊಟ ಮಾಡುವುದು ಇದು ಕ್ರಿಯೆ, ಭೋಜನ ರೂಪ ಕ್ರಿಯಾ. ಅದರಲ್ಲಿ ಕರ್ಮವಾದದ್ದು ಅನ್ನ. ಅದಕ್ಕೆ ಕರ್ತೃ ಆದವರು ಯಾರು? ನಾನು. ಸೊ ಕರ್ತೃ ಆದವನು ನಾನು, ಕರ್ಮವಾದದ್ದು ಅನ್ನ, ಭೋಜನ ಇದು ಕ್ರಿಯಾ. ಹೀಗೆ ಮೂರು ನಾವು ನೋಡ್ತೇವೆ. ಹಾಗೆ ಆತ್ಮಾನಂ ಪರಸ್ಮೈ ಶಂಶತಿ ಅಂತಂದಾಗ ಕರ್ಮ ಯಾವುದು, ಕರ್ತೃ ಯಾವುದು, ಕ್ರಿಯೆ ಯಾವುದು. ಇನ್ನೊಂದು ಕರ್ಮ ಯಾವುದು ಅಂತ ನಾವು ತಿಳಿದುಕೊಳ್ಬೇಕಂದ್ರೆ ಒಂದು ದ್ವಾರ ಅಂದ್ರೆ ಒಂದು ನಿಮಿತ್ತ ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ದ್ವಿತೀಯ ವಿಭಕ್ತಿಯಲ್ಲಿ ಯಾವ ಶಬ್ದ ಇರುತ್ತೆ ಅದನ್ನು ಕರ್ಮ ಅಂತ, ಅನಭಿಹಿತೆ ಕರ್ಮಣಿ ದ್ವಿತೀಯ ಅಂತ ಇಲ್ಲಿ ವ್ಯಾಕರಣದ ಸೂತ್ರದಿಂದಾಗಿ ನಿರ್ಣಯ ಮಾಡ್ತಾರೆ. ಹಾಗಾಗಿ ಯಾವುದು ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ ಅದು ಕರ್ಮವಾಗಿರುತ್ತೆ ಸಾಮಾನ್ಯವಾಗಿ. ಫಾರ್ ಎಕ್ಸಾಂಪಲ್, ಇವಾಗ ರಾಮಃ ಗ್ರಾಮಂ ಗಚ್ಚತಿ ಅಂತ ನಾನಂದೆ. ರಾಮಃ ಗ್ರಾಮಂ ಗಚ್ಚತಿ, ರಾಮನು ಗ್ರಾಮವನ್ನು ಕುರಿತು ಗಚ್ಚತಿ ಹೋಗುತ್ತಾನೆ. ಈ ಮೂರು ಶಬ್ದ ಇಲ್ಲಿದೆ. ಇಲ್ಲಿ ರಾಮಃ ಅಂತ ಅನ್ನೋ ಒಂದು ಶಬ್ದ, ಗ್ರಾಮಂ ಅಂತ ಅನ್ನೋದು ಮತ್ತೊಂದು, ಗಚ್ಚತಿ ಅಂತ ಮತ್ತೊಂದು ಧಾತು. ಇಲ್ಲಿ ಯಾವುದು ಕರ್ಮ ಅಂತಂದ್ರೆ ಯಾವ್ದು ದ್ವಿತೀಯ ವಿಭಕ್ತಿಲಿದೆ ನೋಡ್ಬೇಕು ನಾವು. ರಾಮಃ ಇದು ಪ್ರಥಮ ವಿಭಕ್ತಿ, ಗಚ್ಚತಿ ಇದು ಧಾತು, ಗಮಧಾತು, ಗ್ರಾಮಂ ಅಂತ ಅನ್ನೋದು ದ್ವಿತೀಯ ವಿಭಕ್ತಿಲಿದೆ. ಸೊ ಅದು ಕರ್ಮ ಅಂತ ಆಗತ್ತೆ. ಅರ್ಥವಾಯ್ತಲ್ಲ? ಹಾಗಾಗಿ ಕರ್ಮ ಯಾವುದು ಅಂತ ನಾವು ಹೀಗೆ ಹುಡ್ಕೊಂಡು ತಿಳ್ಕೊಳ್ಬಹುದು. ಹಾಗೆ ಈಗ ಉಪನಿಷತ್ತಿನಲ್ಲಿ ಕೆಲವೊಂದ್ ಕಡೆ ವ್ಯತ್ಯಾಸವಿರುತ್ತೆ, ಆದ್ರೆ 99% ಹೀಗೆ ಇರುತ್ತೆ. ಹಾಗೆ ಆತ್ಮಾನಂ ಪರಸ್ಮೈ ಶಂಶತಿ ಅಂತ ಹೇಳುವಾಗ್ಲೂ ಅಷ್ಟೇ, ದ್ವಿತೀಯ ವಿಭಕ್ತಿಲಿ ಯಾವುದಿದೆ? ಆತ್ಮ ಶಬ್ದ. ಆತ್ಮಾನಂ, ಆತ್ಮ, ಆತ್ಮಾನೋ, ಆತ್ಮಾನಃ, ಆತ್ಮಾನಂ ಅಂತ ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದಾಗಿ ಅದು ಕರ್ಮ. ಆ ಆತ್ಮ ಅಂದ್ರೆ ಯಾರೀಗ? ಯಾವುದನ್ನು ಇಷ್ಟುವರೆಗೆ ಸರ್ವಗತ ಅಂತ ವಿಚಾರ ಮಾಡ್ತಾ ಬರ್ತಾ ಇದ್ದಾರೋ ಅದನ್ನೇ ಆತ್ಮ ಶಬ್ದದಿಂದ ಹೇಳಿ ಅದಕ್ಕೆ ಕರ್ಮತ್ವವನ್ನು ಹೇಳಿದ್ದಾರೆ. ಅಂದ್ರೆ ನಮ್ಮ ಪ್ರಕಾರ ನಾವು ಹೇಳೋದಾದ್ರೆ, ಸರ್ವಗತನಾದ ಯಾವ ಭಗವಂತ ಇದ್ದಾನೋ ಆ ಭಗವಂತನನ್ನು ಹೇಳಿಕೊಡೋದಕ್ಕಾಗಿ ಆತ್ಮ ಶಬ್ದದ ಪ್ರಯೋಗ ಮಾಡಿ ಅದರ ಮುಂದೆ ದ್ವಿತೀಯ ವಿಭಕ್ತಿಯನ್ನು ಇಟ್ಟು ಆತ್ಮಾನಂ ಅಂತ ಹೇಳಿ ಪರಮಾತ್ಮನಿಗೆ, ಸರ್ವಗತನಾದ ಪರಮಾತ್ಮನಿಗೆ ಕರ್ಮತ್ವವನ್ನು ಹೇಳಿದ್ದಾರೆ. ಇದು ನಿಜವಾಗ್ಲೂ ನಾವು ತಿಳ್ಕೊಳ್ಬೇಕಾದದ್ದು. ಆದರೆ ಸರ್ವಗತನಾದವನು ಭಗವಂತನಲ್ಲ, ಸರ್ವಗತನಾದವನು ಜೀವ ಅಂತ ಅರ್ಥ ಹೇಳಿಬಿಟ್ರೆ ಅವಾಗ ಆತ್ಮ ಶಬ್ದದಿಂದ ಯಾರನ್ನು ತೆಗೆದುಕೊಳ್ಬೇಕು? ಯಾರು ಸರ್ವಗತವೋ ಅವರನ್ನು ತೆಗೆದುಕೊಳ್ಬೇಕು. ಪೂರ್ವ ಪಕ್ಷಿಗಳು ಜೀವನೇ ಸರ್ವಗತ ಅಂತ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ಮೇಲೆ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ. ಸೊ ಆತ್ಮಾನಂ ಅಂತ ಹೇಳಿ ಕರ್ಮತ್ವ ಯಾರಿಗೆ ಹೇಳ್ತಾ ಇದ್ದಾರೆ? ಜೀವನಿಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥವಾಯ್ತು. ಆಮೇಲೆ ಶಂಶತಿ ಅಂತ ಹೇಳಿದ್ದಾರೆ. ಶಂಶನ ಮಾಡೋದಕ್ಕೆ ಅಂದ್ರೆ ಸ್ತೋತ್ರ ಮಾಡೋದಕ್ಕೆ ಕರ್ತೃ ಯಾರು? ಯಾರು ಸ್ತೋತ್ರ ಮಾಡೋರು? ಜೀವನೇ ಸ್ತೋತ್ರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಜೀವೇಚ ಶಂಶತಿ ಇತಿ, ಜೀವನಲ್ಲಿ ಶಂಶತಿ ಎಂಬುದಾಗಿ
ತದ್ವಿರುದ್ಧ ಕರ್ತೃತ್ವಸ್ಯ, ಶಂಶನ ಕರ್ತೃತ್ವವನ್ನು, ಸ್ತೋತ್ರ ಮಾಡೋದಕ್ಕೆ ಕರ್ತೃಗಳು ಯಾರು ಎಂಬುದಾಗಿ ಹೇಳಬೇಕಾದಾಗ ಜೀವನೇ. ಇದು ಯಾಕೆ ವಿರುದ್ಧ ಅಂದ್ರೆ, ಯಾವುದು ಕರ್ಮವಾಗತ್ತೆ ಅದು ಕರ್ತೃ ಆಗೋದಕ್ಕೆ ಸಾಧ್ಯವಿಲ್ಲ ಜಗತ್ತಿನಲ್ಲಿ. ಯಾವುದು ಕರ್ತೃ ಆಗತ್ತೆ ಅದು ಕರ್ಮವಲ್ಲ. ಕರ್ಮತ್ವ ಕರ್ತೃತ್ವಗಳು ಎರಡೂ ಒಂದಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಹೇಗೆ? ಉದಾಹರಣೆಗೆ ಇದೇ ನಾವು ವಿಚಾರ ಮಾಡಿದ ಉದಾಹರಣೆ ತೆಗೆದುಕೊಳ್ಳ್ರಿ. ರಾಮ ಗ್ರಾಮಂ ಗಚ್ಚತಿ ಅಥವಾ ಅಹಂ ಗ್ರಾಮಂ ಗಚ್ಚಾಮಿ. ಹೀಗೆ ಹೇಳಿದಾಗ ರಾಮ ಏನಾಗಿದ್ದಾನೆ? ಕರ್ತೃ ಆಗಿದ್ದಾನೆ. ಗಮನ ಕ್ರಿಯೆಯಲ್ಲಿ, ನಡೆಯುವ ಕ್ರಿಯೆಯಲ್ಲಿ ರಾಮ ಕರ್ತೃ ಆಗಿದ್ದಾನೆ. ಗ್ರಾಮ ಇದು ಕರ್ಮವಾಗಿದೆ. ಕರ್ಮವಾದ ಗ್ರಾಮವೇ ಕರ್ತೃ ಆಗತ್ತಾ? ಗ್ರಾಮ ಏನ್ ಕರ್ತೃ ಆಗೋದಿರುತ್ತೆ? ಯಾಕೆಂದ್ರೆ ಕರ್ಮ ಅಂತಂದ್ರೆ ಏನು ಅಂದ್ರೆ ಪರಸಮವೇತ ಕ್ರಿಯಾಜನ್ಯ ಫಲಶಾಲಿ ಅಂತಂತಾರೆ. ಮತ್ತೊಬ್ಬ ಜೀವನಲ್ಲಿ ಇರುವಂತಹ ಕ್ರಿಯೆ, ಅದರಿಂದ ಜನ್ಯವಾದಂತಹ ಫಲವನ್ನು ಯಾವುದು ಪಡೆಯುತ್ತೆ ಅದನ್ನು ಕರ್ಮ ಅಂತಂತಾರೆ. ಪರನಲ್ಲಿ ಇರುವಂತಹದ್ದು ಅಂತ ಅಭಿಪ್ರಾಯ. ಅಂದ್ಮೇಲೆ ಅದೇ ಕರ್ಮವಾದದ್ದೇ ಕರ್ತ ಅಂತ ಹೇಗಾಗೋದು? ಇನ್ನ ಕರ್ತೃ ಆದ ರಾಮನಿವನು ಕರ್ಮ ಅಂತ ಆಗತ್ತಾ? ಎರಡು ವಿರುದ್ಧದು. ಕರ್ಮವಾದರೆ ಕರ್ತೃ ಅಲ್ಲ, ಕರ್ತೃ ಆದ ಕರ್ಮವಲ್ಲ. ಆದರೆ ಈಗ ಸರ್ವಗತನಾದವನು ಭಗವಂತನಲ್ಲ, ಸರ್ವಗತನಾದವನು ಜೀವನೇ ಅಂತಂದು ಬಿಟ್ರೆ ಅವಾಗೇನಾಗತ್ತೆ? ಆತ್ಮಶಬ್ದಕ್ಕೆ ಜೀವ ಅಂತರ್ಥ. ಅವನಲ್ಲಿ ಕರ್ಮತ್ವವನ್ನು ಹೇಳ್ತಾ ಇದ್ದೀರಿ. ಮತ್ತೆ ಶಂಶತಿ ಅಂತಂದ್ರೆ ಸ್ತೋತ್ರ ಕರ್ತೃತ್ವ. ಸ್ತೋತ್ರ ಮಾಡುವುದಕ್ಕೆ ಕರ್ತೃ ಆದವನು ಜೀವನೇ ಅಂತ ಆಗ್ಬಿಟ್ರೆ ಒಬ್ಬನೇ ಜೀವ, ಅವನಲ್ಲಿ ಕರ್ತೃತ್ವವೂ ಬಂತು, ಕರ್ಮತ್ವವೂ ಬಂತು. ಸೊ ಕರ್ಮತ್ವ ವಿರುದ್ಧವಾದ ಕರ್ತೃತ್ವ, ಇದು ವಿರುದ್ಧವಾದದ್ದು, ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ಕರ್ತೃಕರ್ಮ ವ್ಯಪದೇಶ ಅಂದ್ರೆ ಕರ್ತೃತ್ವ ಕರ್ಮತ್ವದ ವ್ಯಪದೇಶ. ವ್ಯಪದೇಶ ಅಂದ್ರೆ ಉಕ್ತತ್ವಾಚ ಹೇಳೋದು, ಕರ್ತೃತ್ವ ಕರ್ಮತ್ವಗಳನ್ನು ಹೇಳೋದು. ಹಾಗಾಗಿ ಕರ್ತೃತ್ವ ಕರ್ಮತ್ವ ಇದು ವಿರುದ್ಧವಾದದ್ದರಿಂದಾಗಿ ಅದು ಒಬ್ಬನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನ ಜೀವ ಸರ್ವಗತಃ. ಕರ್ತೃವಾದ ಜೀವನನ್ನು ಕರ್ತ ಅಂತ ಇಷ್ಟೇ ಹೇಳ್ಬೇಕು, ಕರ್ಮ ಅಂತ ಹೇಳಬಾರದು. ಸೊ ಹಾಗಾದ್ರೆ ಕರ್ಮವಾದದ್ದು ಯಾವುದು ಅಂತ ಹೇಳ್ಬೇಕು ನಾವು? ಜೀವನನ್ನು ಬಿಟ್ಟು ಇನ್ಯಾವುದೋ. ಜೀವನನ್ನು ಬಿಟ್ಟು ಇನ್ಯಾವುದೋ ಅಂದ್ರೆ ಯಾರದು? ಭಗವಂತ. ಸೊ ಆತ್ಮಶಬ್ದದಿಂದ ಅವನನ್ನೇ ತೆಗೆದುಕೊಳ್ಬೇಕು. ಅಂದ್ಮೇಲೆ ಯಾರು ಕರ್ಮರಾದರು? ಭಗವಂತ. ಅಂದ್ಮೇಲೆ ಸರ್ವಗತ, ಹಿಂದೆಲ್ಲ ಸರ್ವಗತ ಅಂತ ವಿಚಾರ ಮಾಡ್ತಾ ಇರೋದು ಯಾರು? ಜೀವ ಅಲ್ಲ. ಜೀವನನ್ನು ಬಿಟ್ಟು ಆತ್ಮಶಬ್ದ ವಾಚ್ಯನಾದವರು ಮತ್ತೊಬ್ಬ ಯಾರು? ಜೀವನನ್ನು ಹೊರತುಪಡಿಸಿ ಆತ್ಮಶಬ್ದ ವಾಚ್ಯರಾದವರೇ. ಇದಿದ್ದೇ ಆತ್ಮಶಬ್ದ ವಾಚ್ಯರಾದವರು ಪರಮಾತ್ಮ, ಜೀವಾತ್ಮ. ಅದರಲ್ಲಿ ಜೀವಾತ್ಮವನ್ನು ತೆಗೆದು ಬಿಟ್ರೆ ಉಳಿದಿದ್ದು ಭಗವಂತ. ಸೊ ಅವನೇ ಆತ್ಮಶಬ್ದ ವಾಚ್ಯ, ಅವನೇ ಕರ್ಮ, ಅವನೇ ಸರ್ವಗತ. ಹೊರತು ಜೀವನಿವನು ಸರ್ವಗತನಲ್ಲ. ಯಾಕೆ? ಕರ್ತೃತ್ವ ಕರ್ಮತ್ವ ವ್ಯಪದೇಶ. ಈ ಯುಕ್ತಿಯಿಂದಾಗಿ ಸರ್ವತಾ ಜೀವನು ಸರ್ವಗತನಲ್ಲ ಅಂತ ಹೇಳುವಂತೆ ಆಯಿತು. ಅನುಪಪತ್ತೆ ಶಾರೀರ ಕರ್ಮಕರ್ತೃ ವ್ಯಪದೇಶಾಚ ಎನ್ನುವ ಎರಡು ಸೂತ್ರದಿಂದಾಗಿ ಜೀವನ ಸರ್ವಗತತ್ವದ ವಿಷಯದಲ್ಲಿ ಏನು ಪೂರ್ವಪಕ್ಷ ಮಾಡಿದರೋ ಅದನ್ನು ಖಂಡನೆ ಮಾಡಿದರು. ಇನ್ನ ಮತ್ತೊಂದು ಸೂತ್ರ, ಈ ಪಾದದ 5ನೇ ಸೂತ್ರ. ಓಂ ಶಬ್ದ ವಿಶೇಷ. ಓಂ ಇಲ್ಲಿ ಶಬ್ದ ವಿಶೇಷ. ಇಲ್ಲಿ ಶಬ್ದ ಅಂತಂದ್ರೆ
ಶಬ್ದ ಅಂದ್ರೆ ಶಬ್ದಸ್ಯ ವಿಶೇಷ, ಶಬ್ದ ವಿಶೇಷ ಅಂತ ಹೀಗೆ ಮಾಡ್ಕೊಳ್ಳೋದು. ಶಬ್ದದ ವಿಶೇಷ ಏನು? ಶಬ್ದದ ವಿಶೇಷ ಅಂದ್ರೆ ಏತಮೇವ ಬ್ರಹ್ಮೇ ಇತ್ಯಾಚಕ್ಷತೆ ಅಂತ ವಾಕ್ಯ. ಇಲ್ಲಿ ಶಬ್ದ ಅಂದ್ರೆ ಯಾವುದು ಅಂತಂದ್ರೆ ಬ್ರಹ್ಮ ಶಬ್ದ. ಶಬ್ದಸ್ಯ ವಿಶೇಷಾತ್ ಶಬ್ದ ವಿಶೇಷಾತ್. ಶಬ್ದಸ್ಯ ಅಂದ್ರೆ ಬ್ರಹ್ಮ ಶಬ್ದಸ್ಯ ಅಂತ ಅಭಿಪ್ರಾಯ. ವಿಶೇಷ ಏನ್ ವಿಶೇಷ ಅಂತಂದ್ರೆ ಏತಮೇವ ಅಂತ ಏವಕಾರಿದೆ. ಅಂದ್ರೆ ಅಭಿಪ್ರಾಯ, ಉದಾಹರಣೆ ಹೇಳ್ಬೇಕು ಅಂದ್ರೆ ದೇವರೇ ಸರ್ವೋತ್ತಮ ಅಂತ ನಾನಂದೆ. ಎರಡಕ್ಕೂ ವ್ಯತ್ಯಾಸ ಇದೆ. ದೇವರು ಸರ್ವೋತ್ತಮ, ದೇವರು ಸರ್ವೋತ್ತಮ ನೋಡ್ರಪ್ಪ. ದೇವರೇ ಸರ್ವೋತ್ತಮ ಅಂದ್ರೆ ಸರ್ವಥಾ ಮತ್ತೊಬ್ಬರ ಅಲ್ಲೇ ಅಲ್ಲ, ದೇವರೊಬ್ಬನೇ ಸರ್ವೋತ್ತಮ ಅಂತ ಅರ್ಥ ಬರುತ್ತೆ. ಇದಕ್ಕೆ ಅವಧಾರಣ ಅಂತಂತಾರೆ. ದೇವರೇ, ದೇವರೊಬ್ಬನೇ ಸರ್ವೋತ್ತಮ. ಅವಧಾರಣ ಅಂದ್ರೆ ಮತ್ತೊಬ್ಬರು ಯಾರೂ ಅಲ್ಲ, ಇವನೊಬ್ಬನೇ. ಅದೇ ನಾನು ದೇವರು ಸರ್ವೋತ್ತಮ ಅಂದಿಷ್ಟೇ ಅಂದಾಗ ಮತ್ತೊಬ್ಬರು ಇರಬಹುದು ಅಂತ ಅರ್ಥವಾಗಬಹುದು. ದೇವರು ಸರ್ವೋತ್ತಮ, ಮತ್ತೊಬ್ಬರು ಸರ್ವೋತ್ತಮ, ಹೀಗಾಗ್ಬೋದು. ಇವನು ಬಂದಿದ್ದಾನೆ, ಓ ಇವನು ಬಂದಿದ್ದಾನೆ, ಇವನ ಜೊತೆ ಮತ್ತೊಬ್ರು ಬಂದಿದ್ದಾರೆ. ಆದ್ರೆ ಇವನೊಬ್ಬನೇ ಅಂತಂದ್ರೆ ಅರ್ಥ ಇರೋದು ಇನ್ಯಾರೂ ಬಂದಿಲ್ಲ, ಇವನೊಬ್ಬನೇ ಬಂದಿದ್ದಾನೆ. ಸೊ ಇದು ವಿಶೇಷ. ಅವಧಾರಣ ತೋರಿತು ನಮಗೆ. ಹಾಗೆ ಶಬ್ದ ವಿಶೇಷ ಅಂದ್ರೆ ಶಬ್ದಸ್ಯ ವಿಶೇಷಾತ್ ಅಂದರೆ ಶಬ್ದಸ್ಯ ಬ್ರಹ್ಮ ಶಬ್ದಸ್ಯ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಎನ್ನುವಲ್ಲಿ ಇರುವಂತಹ ಬ್ರಹ್ಮ ಶಬ್ದವು, ಬ್ರಹ್ಮ ಶಬ್ದಕ್ಕೆ ವಿಶೇಷವಿದೆ. ಏನ್ ವಿಶೇಷ? ಏತಮೇವ ಎಂಬುದಾಗಿ ಏವಕಾರ ಘಟಿತವಾಗಿ ಅವಧಾರಣವನ್ನು ಹೇಳ್ತಾ ಇದೆ. ಅವಧಾರಣತ್ವ ರೂಪವಾದ ವಿಶೇಷ. ಆ ವಿಶೇಷ ಇದ್ದರಿಂದಾಗಿ ನಾವೇನ್ ಮಾಡಬೇಕು? ಬ್ರಹ್ಮ ಶಬ್ದದಿಂದ ಜೀವರನ್ನು ಅಥವಾ ಇನ್ಯಾರೋ ಯಾವುದನ್ನು ಸರ್ವಗತ ಅಂತ ಸ್ವೀಕಾರ ಮಾಡಬಾರದು ಅಂತ ತಿಳಿಸಿಕೊಡುತ್ತೆ ಬ್ರಹ್ಮ ಶಬ್ದ ಹಾಗೂ ಏವಕಾರ. ಅಂದ್ರೆ ಇವನೊಬ್ಬನೇ ಬ್ರಹ್ಮ, ಇವನೊಬ್ಬನೇ ಅಂದ್ರೆ ಯಾರು? ಹೊರತು ಬ್ರಹ್ಮ ಶಬ್ದದಿಂದ ಚತುರ್ಮುಖ ಬ್ರಹ್ಮ ಅಂತ ಆಗ್ಲಿ, ಆಮೇಲೆ ಜಾತಿ ಅಂತ ಆಗಲಿ ಇತ್ಯಾದಿಗಳು ಯಾವುದನ್ನು ಬ್ರಹ್ಮ ಅಂತ ಸ್ವೀಕಾರ ಮಾಡಬೇಡಿ. ಕಿಂತು ಏತಮೇವ ಇವನೊಬ್ಬನೇ ಬ್ರಹ್ಮ. ಮುಖ್ಯವಾಗಿ ಅದ್ಯಾರದು? ಪರಮಾತ್ಮ. ಹಾಗಾಗಿ ಈ ಶಬ್ದ ವಿಶೇಷದಿಂದಲೂ ಕೂಡ ಸರ್ವಗತನಾದವನು ಜೀವ ಅಂತ ಹೇಳಬೇಡಿ, ಭಗವಂತ ಅಂತ ಹೇಳಬೇಕು. ಇದು ಸೂತ್ರ ಸಿದ್ಧಾಂತ. ಇಲ್ಲಿ ವಾಕ್ಯ ನೋಡ್ರಿ, ಏತಮೇವ ಬ್ರಹ್ಮ ಇತಿ ವಾಕ್ಯೇ. ಏತಮೇವ ಬ್ರಹ್ಮ ಎನ್ನುವಂತಹ ಯಾವ ವಾಕ್ಯವಿದೆಯೋ ಈ ವಾಕ್ಯದಲ್ಲಿ ಬ್ರಹ್ಮ ಶಬ್ದಸ್ಯ ಅಂದ್ರೆ ಶಬ್ದಸ್ಯ ಅಂತ ಅನ್ನೋದಕ್ಕೆ ಅರ್ಥ. ಶಬ್ದ ಅಂತ ಸೂತ್ರದಲ್ಲಿದೆ, ಅದನ್ನು ಶಬ್ದಸ್ಯ ಅಂತ ಮಾಡ್ಕೊಳ್ಬೇಕು. ಅಂದ್ರೆ ಬ್ರಹ್ಮ ಶಬ್ದಸ್ಯ ವಿಶೇಷ ಏನು? ಅವಧಾರಣಾರ್ಥಕ ಏವ ಶಬ್ದಾಖ್ಯ ವಿಶೇಷಣವತ್ವಾತ್. ವಿಶೇಷಾತ್ ಅಂತ ಅನ್ನೋದಕ್ಕೆ ವಿಶೇಷಣವತ್ವಾತ್ ಅಂತ ಇವರು ಅರ್ಥ ಮಾಡಿದ್ರು. ಅವಧಾರಣಾರ್ಥಕ, ಅವಧಾರಣ ಎನ್ನುವ ಅರ್ಥವನ್ನು ಪಡೆಯುವಂತಹ ಏವ ಶಬ್ದ. ಅವಧಾರಣ ಅಂದ್ರೆ ಏನು ಅಂತ ಹೇಳಿದೆ. ವ್ಯಾವೃತ್ತಿ, ಮತ್ತೊಬ್ಬರು ಯಾರೂ ಅಲ್ಲ ಇವನೇ ಅಂತ ಏನ್ ಮಾಡ್ತೇವೆ ಅದಕ್ಕೆ ವ್ಯಾವೃತ್ತಿ ಎಂದು ಕರೀತಾರೆ. ಅವಧಾರಣ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಸೊ ಅವಧಾರಣಾರ್ಥಕ, ಅವಧಾರಣ ಎನ್ನುವ ಅರ್ಥವನ್ನು ಪಡೆಯುವಂತಹ ಏವ ಶಬ್ದಾಖ್ಯ, ಏತಮೇವ ಎನ್ನುವಲ್ಲಿರುವಂತಹ ಏವ ಶಬ್ದ ಏನಿದೆಯೋ ಆ ಏವ ಶಬ್ದ ಎನ್ನುವಂತಹ ವಿಶೇಷಣವನ್ನು ಪಡೆದಿದೆ ಬ್ರಹ್ಮ ಶಬ್ದ. ಬ್ರಹ್ಮ ಶಬ್ದಕ್ಕೆ ಒಂದು ವಿಶೇಷಣ ಕೊಟ್ಟಿದ್ದಾರೆ, ಏನಂತ? ಏವ ಎಂಬುದಾಗಿ. ಏವ ಬ್ರಹ್ಮ, ಇವನೇ ಬ್ರಹ್ಮ.
ಎಂಬುದಾಗಿ ಆ ಬ್ರಹ್ಮ ಶಬ್ದಕ್ಕೆ ವಿಶೇಷಣವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಶೇಷಣವಾಗಿ ಕೊಟ್ಟದ್ದರಿಂದಾಗಿ ಏನಾಗತ್ತೆ, ಜೀವನು ಅಲ್ಲ ಇವನೇ ಅಂದ್ರೆ ಸರ್ವಗತವಾಗಿದೆ ಅಂತ ಯಾವುದರ ವಿಚಾರವನ್ನು ಮೊದಲಿಂದ ಮಾಡ್ತಾ ಬಂದಿದ್ದಾರೋ ಅವನೇ ಬ್ರಹ್ಮ. ಸೊ ಅವ ಯಾರು? ಅವನೇ ಪರಮಾತ್ಮ, ಹೊರತು ಜೀವನಲ್ಲ ಅಂತ ಈ ವಿಶೇಷವನ್ನು ಇಟ್ಟುಕೊಂಡು ಜೀವ ನಿರಾಕರಣ ಮಾಡಿದ್ರು ಈ ಸೂತ್ರದಲ್ಲಿ. 5ನೇ ಸೂತ್ರದಲ್ಲಿ ಏವಕಾರದ ಎನ್ನುವಂತಹ ಅವಧಾರಣಾರ್ಥಕವಾದ ಏವ ಶಬ್ದವನ್ನು ಇಟ್ಟುಕೊಂಡು ಜೀವನ ನಿರಾಕರಣೆ ಮಾಡಿದರು. 4ನೇ ಸೂತ್ರದಲ್ಲಿ ಕರ್ತೃತ್ವ ಕರ್ಮತ್ವ ವ್ಯಪದೇಶವನ್ನು ಇಟ್ಟುಕೊಂಡು ಜೀವ ನಿರಾಕರಣೆ ಮಾಡಿದರು. ಆಮೇಲೆ 3ನೇ ಸೂತ್ರದಲ್ಲಿ ಅದೇ ಜೀವನ ನಿರಾಕರಣವನ್ನು ಮಾಡೋದಕ್ಕಾಗಿ ಹೇಳಿದ್ರು ಸರ್ವಶರೀರ ಸ್ಥಿತತ್ವ, ಎಲ್ಲ ಶರೀರದಲ್ಲಿ ಇರೋದು ಅಂತ ಅನ್ನೋದು ಜೀವನಿಗೆ ಒಪ್ಪೋದಕ್ಕೆ ಸಾಧ್ಯವಿಲ್ಲ, ಅನುಪಪತ್ತಿ. ಅದಕ್ಕಾಗಿ ಜೀವನು ಸರ್ವಗತನಲ್ಲ ಅಂತಂದ್ರು. ಆಮೇಲೆ ವಿವಕ್ಷಿತ ಗುಣೋಪತ್ತೇಶ್ಚ ಹಾಗೂ ಸರ್ವತ್ರ ಪ್ರಸಿದ್ಧೋಪದೇಶ, ಈ 2 ಮತ್ತೆ 1ನೇ ಸೂತ್ರದಲ್ಲಿ 2ನೇ ಸೂತ್ರದಲ್ಲಿ ಯೋಗ್ಯವಾದ ಗುಣಗಳು ಏನಿದೆಯೋ ಅದು ಪರಮಾತ್ಮನಿಗೆ ಮಾತ್ರ ಬರುತ್ತೆ, ಬೇರೆಯವರಿಗೆ ಬರೋದಿಲ್ಲ. ಹಾಗಾಗಿ ಪರಮಾತ್ಮನೇ ಸರ್ವಗತ. 1ನೇ ಸೂತ್ರದಲ್ಲಿ ಪ್ರಸಿದ್ಧೋಪದೇಶ, ಪರಮಾತ್ಮನನ್ನೇ ಬ್ರಹ್ಮ ಬ್ರಹ್ಮ ಅಂತ ಕರೀತಾ ಅವನು ಸರ್ವಗತ ಅಂತ ಹೇಳ್ತಾ ಶ್ರುತಿಯಲ್ಲಿ ಬಂದಿದೆ. ಆದ್ದರಿಂದಾಗಿ ಪರಮಾತ್ಮನನ್ನೇ ಸರ್ವಗತ ಅಂತ ಒಪ್ಪಬೇಕು ಅಂತ ಹೇಳಿ 1, 2ನೇ ಸೂತ್ರ ಪರಮಾತ್ಮನಿಗೆ ಸರ್ವಗತತ್ವವನ್ನು ಸಮರ್ಥನೆ ಮಾಡೋದಕ್ಕಾಗಿದೆ. 3, 4, 5 ಈ ಸೂತ್ರಗಳು ಹಾಗೂ ಮುಂದಿನ ಸೂತ್ರಗಳು ಪರಮಾತ್ಮನನ್ನು ಬಿಟ್ಟು ಜೀವ ಸೂರ್ಯ ಇವರು ಸರ್ವಗತನಲ್ಲ ಅಂತ ಅನ್ನೋದಕ್ಕಾಗಿ ಮುಂದಿನ ಈ ಸೂತ್ರಗಳು. ಇನ್ನ ಮುಂದಿನ 6ನೇ ಸೂತ್ರದಲ್ಲಿ ಮತ್ತೊಂದು ಯುಕ್ತಿಯನ್ನು ಕೊಡ್ತಾರೆ, ಸ್ಮೃತಿಯನ್ನು ಕೊಡ್ತಾರೆ. ಅಂದ್ರೆ ಗೀತಾ ವಾಕ್ಯ, ಆ ಗೀತಾ ವಾಕ್ಯದಿಂದಾಗಿ ಜೀವನಲ್ಲ ಪರಮಾತ್ಮನಂತೆ ಸ್ವೀಕಾರ ಮಾಡಬೇಕು ಅಂತ ಮುಂದಿನ ಸೂತ್ರದಲ್ಲಿ ವಿಚಾರ ಮಾಡ್ತಾರೆ. ಆಯ್ತು, ಈಗ ಸದ್ಯಕ್ಕೆ ಇದು ಮುಗಿಸೋಣ, ಮತ್ತೆ ನಾಳೆ ಮಾಡ. ಶ್ರೀಕೃಷ್ಣ. ಆಯ್ತು ಸರ್, ನಮಸ್ಕಾರ. ಕೃಷ್ಣ ನಮಸ್ಕಾರ. ಹರೇ ನಮಃ. ಹರೇ ನಮಸ್ಕಾರ.